ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರುವಂಥ ವಿಚಾರಗಳು ಏನು ಅಂತ ನೋಡೋಣ. ವಿಷಯ ಏನು ಅಂತ. ಇದು ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ನೀವು ಇದನ್ನು ತಗೊಳ್ಳಿ, ಇಲ್ಲಾಂದರೆ ದಯವಿಟ್ಟು ಅದನ್ನು ಅಲ್ಲೇ ಬಿಟ್ಬಿಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರನ್ನು 3 ಬಾರಿ ಹೇಳ್ಕೊಂಡು ಈ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ವ್ಯಕ್ತಿ ಏನಿದ್ದಾರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯ. ಮತ್ತು ಇಲ್ಲಿ ಕೆಲವರಿಗೆ ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ನಿಮ್ಮ ವ್ಯಕ್ತಿಯ ನಿಮಗೆ ಅವರು ಅವರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ತಿಳ್ಕೊಂಡಿರುವಂಥದ್ದು ಭಾವಿಸಿರುವಂಥ ಸಾಧ್ಯತೆಗಳು ಕೂಡ ಇರ್ಬೋದು. ಆದರೆ ನಿಮ್ಮ ಸೈಲೆನ್ಸ್ಗೆ ಅವರ ಕಲ್ಪನೆಗಿಂತ ಅಂದರೆ ಅವ್ರು ಅಂದ್ಕೊಂಡಿರೋದಕ್ಕಿಂತ ಬೇರೆ ಕಾರಣನೂ ಕೂಡ ಇದೆ. ಮತ್ತು ಇಲ್ಲಿ ಬಹುಶಃ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯೋ ಇಲ್ವೋ ಅನ್ನೋದು ಸರಿಯಾಗಿ ನೀವು ಅವ್ರಿಗೆ ವ್ಯಕ್ತಪಡಿಸದೇ ಇರ್ಬೋದು. ಅಂದರೆ ನೀವು ಸರಿಯಾಗಿ ಹೇಳಿಲ್ದೇ ಇರ್ಬೋದು. ಬಹುಶಃ ಅವ್ರಿಗೆ ಒಂದು ಕ್ಲಿಯರ್ ಸ್ಟೆಪ್ ಸಿಗದೇ ಇರ್ಬೋದು, ಒಂದು ಕ್ಲಿಯಾರಿಟಿ ಸಿಗದೇ ಇರ್ಬೋದು ಅಂತ ಕೂಡ. ಕನ್ಫ್ಯೂಷನ್ಸ್ ಮೈಂಡಲ್ಲಿ ಇರ್ಬೋದು. ಹಾಗಾಗಿ ನಿಮ್ಮ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಸರಿಯಾಗಿ ನೀವು ಅವ್ರಿಗೆ ಹೇಳಬೇಕಾದ್ರೆ ಸರಿಯಾಗಿ ಅದರ ರೀತಿಯಲ್ಲಿ ಹೇಳಬೇಕಾಗತ್ತೆ. ನಿಮ್ಮ ಫೀಲಿಂಗ್ಸ್ನ ಕರೆಕ್ಟಾಗಿ ಓಪನ್ ಅಪ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನೀವು ಓಪನ್ ಅಪ್ ಆಗಿ ಅವ್ರಿಗೆ ಹೇಳ್ಬೇಕಾಗತ್ತೆ. ಒಂದು ಕ್ಲಿಯರ್ ಸ್ಟೆಪ್ನ ನೀವು ತಗೊಳ್ಬೇಕಾಗತ್ತೆ. ಮತ್ತು ನೀವು ಕೂಡ ಬಹುಶಃ ಅವರಿಂದ ಒಂದು ಕ್ಲಿಯರ್ ಸ್ಟೆಪ್ ಬರಲಿ ಅಂತ ಕಾಯ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ. ಇಲ್ಲ ಹಿಂದೆ ಯಾವುದಾದ್ರೂ ಅನುಭವದಿಂದ ನೀವು ಸ್ವಲ್ಪ ಕನ್ಫ್ಯೂಷನ್ಸ್ ಇಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಇದನ್ನೇ ಅವರು ಮೋಸ್ಟ್ಲಿ ಅವ್ರಿಗೆ ನನ್ನ ಬಗ್ಗೆ ಫೀಲಿಂಗ್ಸ್ ಇಲ್ಲ ಅಂತ ಅವರು ಅರ್ಥ ಮಾಡ್ಕೊಂಡಿರ್ಬೋದು. ಅವ್ರ ಮೇಲೆ ನಿಮ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಈ ವಿಚಾರವಾಗಿ, ಈಗ ಹೇಳಿದ್ನಲ್ಲ ಈ ವಿಚಾರವಾಗಿ. ಆದರೆ ಮುಖ್ಯವಾಗಿರುವಂಥ ಮೆಸೇಜಸ್ ಏನಿದೆ ಅಂತ ಅಂದರೆ, ಒಬ್ಬರ ಮನಸ್ಸನ್ನು ದಯವಿಟ್ಟು ಊಹಿಸ್ಕೊಳ್ಳೋದಕ್ಕಿಂತ ನೇರವಾಗಿ ಮಾತಾಡೋದಾಗಿರ್ಬೋದು ಅಥವಾ ಗೌರವ ಕೊಡೋದಾಗಿರ್ಬೋದು, ಕಮ್ಯುನಿಕೇಷನ್ ಏನಿದೆ ಅದು ಒಂದು ಹೆಚ್ಚು ಕ್ಲಿಯಾರಿಟಿನ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತು ನೀವು ಒಂದು ರೀತಿಯಲ್ಲಿ ಅವ್ರಿಗೆ ಹೇಳಬೇಕಾಗಿರುವಂಥದ್ದು ಏನಂದರೆ, ನೀವು ಅವ್ರ ಜೊತೆ ಕನೆಕ್ಷನ್ ಆಗಿರ್ಬೋದು. ಒಂದು ರೀತಿಯಲ್ಲಿ ಕನೆಕ್ಷನ್ ಏನಿದೆ ಅದು ಒಂದು ರೀತಿಯಲ್ಲಿ ಅವ್ರ ಜೊತೆ ಮಾತನಾಡೋದಾಗಿರ್ಬೋದು, ಫೀಲಿಂಗ್ಸ್ನ ತೋರಿಸೋದಾಗಿರ್ಬೋದು, ಅಥವಾ ಅವ್ರಿಗೆ ಒಂದಿಷ್ಟು ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದಾಗಿರ್ಬೋದು ಇಟ್ಕೊಂಡು ಅವರು ಕೆಲವೊಂದು ಇವೆಲ್ಲವನ್ನು ಕೂಡ ಅವ್ರಿಗೆ ಒಂದಿಷ್ಟು ಅವ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ ಮಾಡ್ಕೊಳ್ತಾ ಇರುವಂಥದ್ದು. ತುಂಬ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ಬೋದು ನೀವು, ಇಲ್ಲ ಫೀಲಿಂಗ್ಸ್ನ ಸರಿಯಾಗಿ ಹೇಳ್ದೇ ಇರ್ಬೋದು. ಮತ್ತು ನಿಮ್ಮಿಬ್ಬರ ಮಧ್ಯೆ ಒಂದಿಷ್ಟು ಮಾತುಗಳಾಗಿರ್ಬೋದು, ಅರ್ಥ ಮಾಡ್ಕೊಳ್ಳುವಂಥ ರೀತಿ ಏನಿದೆ ಅದು ಒಂದು ರೀತಿಯಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರುವಂಥದ್ದಾಗಿರ್ಬೋದು, ಇಲ್ಲ ಕೆಲವರಿಗೆ ಇಲ್ಲಿ ಒಂದು ರೀತಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ತಿಳ್ಕೊಂಡು ಮಾತಾಡ್ತಾ ಇರ್ಬೋದು. ಯಾಕೆಂದರೆ ನೀವು ಮಾತಾಡ್ತಾ ಇರುವಂಥ ರೀತಿ ಆಗಿರ್ಬೋದು, ನೋಡ್ತಾ ಇರುವಂಥ ರೀತಿಗಳಾಗಿರ್ಬೋದು ಮುಂಚಿನ ದಿನಗಳಿಗೆ ಹೋಲಿಸಿದರೆ ಕೆಲವರಿಗೆ ಇಲ್ಲಿ ತುಂಬಾ ವಿಭಿನ್ನವಾಗಿ ನೀವು ಕಾಣಿಸ್ತಾ ಇರ್ಬೋದು. ಹಾಗಾಗಿ ಒಂದಿಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಸಮಥಿಂಗ್ ಇರ್ಬೋದಾ, ನನ್ನನ್ನು ಬಿಟ್ಟು ಬೇರೆ ಯಾರಾದರೂ
ಸ್ವಲ್ಪ ಯೋಚನೆ ಇದೆಯಾ ಅಂತ ಕೂಡ ಅವ್ರಿಗೆ ಒಂದೊಂದು ಸಲ ಫೀಲ್ ಆಗ್ತಾ ಇರುವಂಥದ್ದು. ಮತ್ತು ಕೆಲವರಿಗೆ ಇಲ್ಲಿ ಮುಂಚೆ ಇರುವಂಥ ರೀತಿಯಲ್ಲಿ ಕೆಲವರು ಇಲ್ಲದೇ ಇರೋ ಕಾರಣ ಅಂದರೆ ಒಂದು ರೀತಿಯಲ್ಲಿ ನೀವು ತೋರಿಸುವಂಥ ಪ್ರೀತಿ ಆಗಿರ್ಬೋದು, ಒಂದು ರೀತಿ ಕ್ಲಾರಿಟಿ ಆಗಿರ್ಬೋದು, ಮಾತಾಡುವಂಥ ರೀತಿ ಆಗಿರ್ಬೋದು, ತುಂಬಾ ಚೇಂಜಸ್ಸನ್ನು ಕಾಣಿಸ್ತಾ ಇದೆ. ತುಂಬ ಚೇಂಜಸ್ ಕೂಡ ಇದೆ ಅಂತ ಬಂದಿರುವಂಥದ್ದು. ಮತ್ತು ಇವ್ರಿಗೆ ಒಂದು ರೀತಿ ಹೇಳಬೇಕು ಅಂತ ಅಂದರೆ ನಿಮ್ಮ ಮೇಲೆ ಒಂದಿಷ್ಟು ಬಹುಶಃ ನಿಮ್ಮ ಫೀಲಿಂಗ್ಸ್ನ ಅವ್ರು ಸದ್ಯಕ್ಕೆ ಅರ್ಥ ಮಾಡ್ಕೊಳ್ದೇ ಇರುವಂಥ ಕೆಪಾಸಿಟಿ ಇರೋದ್ರಿಂದ ನಿಮಗೆ ಅವರಿಗೆ ನಿಮ್ಮ ಮೇಲೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ. ದಯವಿಟ್ಟು ಏನೇ ಇದ್ರೂ ಕೂಡ ಒಂದು ಕ್ಲಿಯಾರಿಟಿಗೆ ಬನ್ನಿ ಇಬ್ಬರೂ ಕೂಡ. ಇಲ್ಲ ಕಮ್ಯುನಿಕೇಷನ್ ತುಂಬಾ ಕೊಡುತ್ತೆ ಅಂದರೆ ಹೇಳಿದ್ನೆಲ್ಲ ಆವಾಗಲೇ ಬಂದಿರುತ್ತೆ. ನಿಮ್ಮ ಕಮ್ಯುನಿಕೇಷನ್ ಏನಿದೆ ಅದು ಕರೆಕ್ಟಾಗಿ ಇರಬೇಕು, ಕ್ಲಿಯರ್ ಆಗಿ ಇರಬೇಕು. ಆವಾಗ ಒಂದು ಎನರ್ಜಿ ವೈಸ್ ನೀವು ಕೂಡ ತುಂಬ ಸ್ಟ್ರಾಂಗ್ ಆಗ್ತೀರಾ, ಅವರು ಕೂಡ ತುಂಬ ಸ್ಟ್ರಾಂಗ್ ಆಗ್ತಾರೆ ಅಂತ ಬಂದಿರುವಂಥದ್ದು. ಸದ್ಯಕ್ಕೆ ಅವರು ಒಂದು ರೀತಿ ತಪ್ಪಾಗೆ ಅರ್ಥ ಮಾಡ್ಕೊಳ್ತಾ ಇರುವಂಥದ್ದು. ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಇಲ್ಲಿ ಒಂದು ಕ್ಲಿಯಾರಿಟಿ ಮತ್ತು ನೀವು ಕೊಡ್ತಾ ಇರುವಂಥ ಗೌರವ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅವ್ರಿಗೆ. ಹಂಗಾಗಿ ಅದ್ರ ಮೇಲೆ ತುಂಬಾ ಅವರು ಒಂದು ಎಕ್ಸ್ಪೆಕ್ಟ್ ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ. ಸರಿಯಾಗಿ ನೀವು ಅವ್ರನ್ನ ಅನಲೈಸ್ ಮಾಡದೇ ಇರ್ಬೋದು, ಸರಿಯಾಗಿ ಅವ್ರ ಜೊತೆ ಶೇರ್ ಮಾಡದೇ ಇರ್ಬೋದು. ಅದು ಒಂದು ರೀತಿ ಅವರಿಗೆ ಕಮ್ಯುನಿಕೇಷನ್ ಮುಂಚೆ ಇದ್ದಂಥ ರೀತಿ ಏನಿದೆ, ಒಂದು ಫೋನ್ ಕಾಲ್ಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು, ಮುಂಚೆ ಇದ್ದಕ್ಕಿಂತ ಇದು ತುಂಬಾ ಡಿಫ್ರೆನ್ಸ್ ಆಗಿರ್ಬೋದು. ಹಾಗಾಗಿ ಅವರಿಗೆ ಒಂದು ರೀತಿ ಕನ್ಫ್ಯೂಷನ್ಸ್ ಕೂಡ ಇದೆ ಅಂತ ಬಂದಿರುವಂಥದ್ದು. ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ಬೋದು ನೀವು. ತುಂಬಾ ಡಿಸ್ಟೆನ್ಸ್ ಮೇಂಟೈನ್ ಆಗಿದೆ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ನಿಮ್ಮ ಒಂದು ಡಿಸ್ಟೆನ್ಸ್ ಏನಿದೆ ಅದು ಇಂಪಾರ್ಟೆಂಟ್ ಆಗಲ್ಲ, ಕ್ಲಿಯಾರಿಟಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.